ನಮಸ್ಕಾರ ಗೆಳೆಯರೇ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಂಪರ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನೋಡಿ, ಕೇಂದ್ರ ಸರ್ಕಾರದಿಂದ ರೈತರಿಗೋಸ್ಕರ ಹೊಸ ಯೋಜನೆಗಳನ್ನು ತಗೊಬರ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ನೋಡಿ ಸ್ನೇಹಿತರೆ, ಹಾಗೆ ನಿನ್ನೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ನಲ್ಲಿ ನಮ್ಮ ರೈತರಿಗೆ ಏನೇನು ಅನುಕೂಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಕೇಳ್ತಾ ಇರೋದು ನಿಜ ಸ್ನೇಹಿತರೆ. ನಿನ್ನೆ ಬಜೆಟ್ ಮಂಡನೆಯಲ್ಲಿ ರೈತರ ಕಲ್ಯಾಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಳ್ಳೆ ಸ್ಕೀಮ್ಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಆ ಫುಲ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ನಿನ್ನೆ ಬಜೆಟ್ನಲ್ಲಿ ರೈತರಿಗೆ ಏನೇನೆಲ್ಲ ಅನುಕೂಲಗಳಾಗೋ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಿಗಳಾದರು. ಆಗ ಪ್ರಧಾನಮಂತ್ರಿಗಳು ಹೇಳಿದ್ದು, ನಾವು ರೈತರ ಹಣಕಾಸು ಇಲಾಖೆಯಲ್ಲಿ ಅವರನ್ನು ಡಬಲ್ ಆಗಿ ಅವರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಹೇಳಿದರು ಸ್ನೇಹಿತರೆ. ಹಾಗೆ ಅದೇ ಥರ ಮತ್ತೆ 2019ರಲ್ಲಿ ಕೇಂದ್ರ ಸರ್ಕಾರದಿಂದ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ ಅಂತ ಅಂದ್ಬಿಟ್ಟು 2,000 ಆಗ್ತೀವಿ ಅಂತ ಅಂದ್ಬಿಟ್ಟು ಅದು ಕೊಡ್ತಾ ಇದ್ದಾರೆ. ಪ್ರತಿ 4 ತಿಂಗಳಿಗೊಮ್ಮೆ ಬರ್ತಾ ಇದೆ. ಅದು ಕೂಡ ಒಂದು ಒಳ್ಳೆ ಸ್ಕೀಮ್ ತಗೊಬಂದರು. ಅದರ ಜೊತೆಗೆ ರೈತರ ಕಲ್ಯಾಣಕ್ಕಾಗಿ, ಅಂದರೆ ರೈತರನ್ನು ಆರ್ಥಿಕವಾಗಿ ಅವರು ಇನ್ಕಮ್ ಡಬಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈತರಿಗೆ ಹೊಸ ಸ್ಕೀಮ್ ಕೂಡ ತಗೊಬರ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ನೋಡಿ ಸ್ನೇಹಿತರೆ, ನಿನ್ನೆ ಬಜೆಟ್ನಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ರೆ ಯಾರೆಲ್ಲ ರೈತರಿದ್ದೀರಾ, ನೀವು ಇನ್ಮುಂದೆ ನೀವು ರೈತ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ 5 ಲಕ್ಷದವರೆಗೂ ಸಾಲ ತಗೋಬೋದು ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ರೈತರಿಗೆ ಗುಡ್ ನ್ಯೂಸೇ ಸ್ನೇಹಿತರೆ. ಏಕೆ ಅಂತಂದರೆ, ರೈತರಿಗೆ ಬಿತ್ತನೆ ಮಾಡೋ ಟೈಮಲ್ಲಿ ಮತ್ತು ರಸಗೊಬ್ಬರಕ್ಕಿರ್ಬೋದು, ಬಿತ್ತನೆ ಬೀಜಕ್ಕಿರ್ಬೋದು ಮತ್ತು ಕಟಾವು ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ ಕೆಲವು ರೈತರಿಗೆ. ಆಗ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಈಗ 5 ಲಕ್ಷದವರೆಗೂ ನೀವು ಬೆನಿಫಿಟ್ ಪಡ್ಕೋಬೋದು ಸ್ನೇಹಿತರೆ. ನೋಡಿ, ನೀವು ಯಾರೆಲ್ಲ ಅರ್ಜಿ ಹಾಕದೇ ಇದ್ದೀರೋ, ನೀವು ಯಾರೆಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋದೇ ಇದ್ದೀರೋ, ನಿಮಗೆಲ್ಲ ಗುಡ್ ನ್ಯೂಸೇ ಇದೆ. ನೋಡಿ ಸ್ನೇಹಿತರೆ, ನಿನ್ನೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರದ್ದು, ಯಾರೆಲ್ಲ ರೈತರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಪಡಿಬೇಕು ಅಂದ್ಕೊಂಡವರು ನೀವು ಹತ್ತಿರದ ಬ್ಯಾಂಕ್ಗೆ ಹೋಗಿ, ಇಲ್ಲಾಂದ್ರೂ ಕೂಡ ಆನ್ಲೈನಲ್ಲಿ ಕೂಡ ನೀವು ಇದನ್ನು ಅರ್ಜಿ ಹಾಕ್ಬೋದು ಅಂತಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಆನ್ಲೈನ್ನಲ್ಲಿ ನೀವು ಅರ್ಜಿ ಹಾಕಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿ ಯಾವ ಬ್ಯಾಂಕ್ ಇದೆಯೋ, ನಿಮ್ಗೆ ಯಾವ ಬ್ಯಾಂಕ್ ಇಷ್ಟ ಆಗುತ್ತೋ ಆ ಬ್ಯಾಂಕ್ದು ವೆಬ್ಸೈಟ್ಗೆ ಹೋಗಿ, ಆ ವೆಬ್ಸೈಟಲ್ಲಿ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ, ಅದರಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ 5 ವರ್ಕಿಂಗ್ ಡೇಸ್, ಅಂದರೆ 5 ವರ್ಕಿಂಗ್ ಡೇಸಲ್ಲಿ ನಿಮಗೆ ಕಾರ್ಡ್ ವಿತರಣೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಎಲ್ಲ ತುಂಬ ಜನ ರೈತರು ಮಾಡಿಸ್ಕೊಂಡಿರ್ಬೋದು, ಮಾಡಿಸ್ಕೊಂಡೇ ಇರೋರ್ಗು ತುಂಬ ಒಳ್ಳೆ ನ್ಯೂಸ್ ಇದು. ಮತ್ತು ಮಾಡಿಸ್ಕೊಂಡಿರೋರ್ಗೂ ಕೂಡ ನೋಡಿ ಸ್ನೇಹಿತರೆ, ಇಷ್ಟು ದಿನ ಇದ್ದಿದ್ದು 3 ಲಕ್ಷದವರೆಗೂ ಮಾತ್ರ ಪ್ರತಿ ವರ್ಷಕ್ಕೆ ಲಿಮಿಟ್ ಇತ್ತು. ಆದರೆ ಈಗ ಅದು 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ಬೇಡಿಕೆಗಳು ಇನ್ನೂ ತುಂಬಾ ಇತ್ತು. ಏನಕ್ಕೆ ಅಂತಂದರೆ, ರೈತರಿಗೋಸ್ಕರ ಬರೀ ಕಿಸಾನ್ ಕ್ರೆಡಿಟ್ ಕಾರ್ಡ್ದೆಲ್ಲ ಯಂತ್ರೋಪಕರಣಗಳ ಮೇಲೆ ಕೂಡ GST ಕಡಿಮೆ ಮಾಡ್ತೀವಿ ಮತ್ತು 50% ಸಬ್ಸಿಡಿ ಕೊಡ್ತೀವಿ ಅಂತ ಕೂಡ ಮಾಹಿತಿ ಬಂದಿತ್ತು. ಆದರೆ ಅದನ್ನು ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ. ಇದರ ಜೊತೆಗೆ ರೈತರಿಗೋಸ್ಕರ ಯಂತ್ರೋಪಕರಣಗಳ ಮೇಲೆ ಇರುವ GST ಕೂಡ ಕಮ್ಮಿ ಮಾಡಬೇಕು ಮತ್ತು ಬಿತ್ತನೆ ಬೀಜ ರಸಗೊಬ್ಬರಗಳ ಮೇಲೆ ಕೂಡ 0% GST ಮಾಡಿ ರೈತರಿಗೋಸ್ಕರ ಇನ್ನೂ ಹೊಸ ಸ್ಕೀಮ್ ತಗೋಬರ್ಬೇಕಂತಂದ್ಬಿಟ್ಟು ಕೂಡ ನಾವು ಕೇಂದ್ರ ಸರ್ಕಾರದವ್ರನ್ನ ಕೇಳ್ಕೊತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರೈತರ ಕಲ್ಯಾಣ ನಿಧಿಯಲ್ಲಿ ಇವತ್ತಿನ ಮಾಹಿತಿ ಇದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.